ಶಕ್ತಿ ಇಂದಿನ ತರಗತಿಯಲ್ಲಿ ಸಮಾನಾರ್ಥಕ ಪದಗಳನ್ನು ನಾವು ನೋಡ್ತಾ ಹೋಗಿದ್ವಿ. ಬನ್ನಿ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಮುಂದಿನ ಸಮಾನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ. ನೋಡ್ರಿ ಕರಂಡ ನೋಡ್ರಿ, ಕರಂಡ ಪದದ ಅರ್ಥ ಕೇಳಿದ್ರೆ ಭರಣಿ ಅಂತೇಳಿ ಅರ್ಥ ಆಗುತ್ತೆ. ಕರಂಡ ಅಂದ್ರೆ ಏನು? ಭರಣಿ ಅಂತೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕರಜಾತ, ಕರಜಾತ ಪದದ ಅರ್ಥ ಏನು? ಉಗುರು ಅಂತ ಕರಿತೀವಿ ಅಥವಾ ಶಿಷ್ಯ ಅಂತ ಕರಿತೀವಿ. ಕರಜಾತ ಉಗುರು ಅಥವಾ ಶಿಷ್ಯ. ನಖ ಅಂದ್ರೆ ಕೂಡ ಉಗುರು, ನೆನ್ಪಿಟ್ಕೋರಿ. ನಖ ಅಂದ್ರೆ ಕೂಡ ಉಗುರು. ಕರಜಾತ ಅಂದ್ರೆ ಉಗುರು ಅಥವಾ ಶಿಷ್ಯ. ಇಲಾಜು ಪದದ ಅರ್ಥ, ಇಂಥ ಅರ್ಥಗಳನ್ನು ಕೇಳ್ತಿರ್ತಾರೆ, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇಲಾಜು ಪದದ ಅರ್ಥ ಉಪಚಾರ ಅಂತೇಳಿ ಅರ್ಥ ಆಗುತ್ತೆ. ಇಲಾಜು ಪದದ ಅರ್ಥ ಏನಾಗುತ್ತೆ? ಉಪಚಾರ. ಈ ಪದ ಆಗಲೇ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿ. ತರ್ಕ್ಷು ಪದದ ಅರ್ಥವೇನು? ತರ್ಕ್ಷು ಪದದ ಅರ್ಥ ಏನಂದ್ರೆ ಹುಲಿ ಅಥವಾ ಕಿರುಬ ಅಂತೇಳಿ. ಏನು? ಹುಲಿ ಅಥವಾ ಕಿರುಬ. ತರ್ಕ್ಷು ಪದದ ಅರ್ಥವೇನು? ಹುಲಿ ಅಥವಾ ಕಿರುಬ. ನೆಕ್ಸ್ಟ್ ನೋಡ್ರಿ, ಕಲ್ಹಾರ ಪದದ ಅರ್ಥವೇನು? ಕಲ್ಹಾರ ನೋಡ್ರಿ, ಕಲ್ಹಾರ ಪದದ ಅರ್ಥ ಏನು? ಬಿಳಿ ನೈದಿಲೆ ಅಂತೇಳಿ ಅರ್ಥ ಆಗತ್ತೆ. ಕಲ್ಹಾರ ಪದದ ಅರ್ಥವೇನು? ಬಿಳಿ ನೈದಿಲೆ. ಕವಡು ಪದದ ಅರ್ಥವೇನು? ಏನು ನೋಡ್ರಿ, ಕವಡು ಪದದ ಅರ್ಥ. ಕವಡು ಅಂದ್ರೆ ಏನ್ರಿ? ಮೋಸ, ಭ್ರಾಂತಿ ಅಂತೇಳಿ ಅರ್ಥ ಆಗತ್ತೆ. ಕವಡು ಅಂದ್ರೇನು? ಕವಡು ಪದದ ಅರ್ಥವೇನು? ಮೋಸ, ಭ್ರಾಂತಿ. ಕವರ್ತೆ ಪದದ ಅರ್ಥ ಏನು ನೋಡ್ರಿ? ಕವರ್ತೆ ಪದದ ಅರ್ಥ ನೋಡ್ರಿ. ಕವರ್ತೆ ಅಂದ್ರೆ ಸುಲಿಗೆ, ಲೂಟಿ ಅಂತೇಳಿ. ಕವರ್ತೆ ಅಂದ್ರೆ ಏನು? ಸುಲಿಗೆ, ಲೂಟಿ. ನೆಕ್ಸ್ಟ್ ಕವಾಡಿಗ ಪದದ ಅರ್ಥ ನೋಡ್ರಿ. ಕವಾಡಿಗ ಹುಲ್ಲು ಮಾರುವವನು. ನೆನ್ಪಿಟ್ರು. ಕವಾಡಿಗ ಅಂದ್ರೇನು? ಕವಾಡಿಗ ಪದದ ಅರ್ಥ ಅಂದ್ರೆ ಹುಲ್ಲು ಮಾರುವವನು, ಹಾಲು ಮೊಸರು ಮಾರುವವನು ಅಂತಾರೆ. ಕವಾಡಿಗ ಅಂದ್ರೇನು? ಹುಲ್ಲು ಮಾರುವವನು ಅಥವಾ ಹಾಲು ಅಥವಾ ಮೊಸರು ಮಾಡುವವನು ಅಂತ ಅರ್ಥ. ಕವುಂಗು ಪದದ ಅರ್ಥ ಕೇಳ್ತಾರೆ ನೋಡಿ. ಕವುಂಗು ಪದದ ಅರ್ಥ ನೋಡ್ರಿ. ಕವುಂಗು ಅಂದ್ರೆ ಅಡಿಕೆ ಅಂತೇಳಿ ಅರ್ಥ ಆಗುತ್ತೆ. ಸೊ ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ಕಸೆ ಪದದ ಅರ್ಥ ಏನ್ರಿ? ಚಾಟಿ. ಕಸೆ ಅಂತಂದ್ರೇನು? ಚಾಟಿ ಅಂತೇಳಿ ಅರ್ಥ ಆಗುತ್ತೆ. ಕಸೆ ಪದದ ಅರ್ಥ ಏನು? ಚಾಟಿ. ಕಸವರ ಪದದ ಅರ್ಥ ಚಿನ್ನ, ಸಂಪತ್ತು. ಕಸವರ ಅಂದ್ರೆ ಏನು? ಚಿನ್ನ, ಸಂಪತ್ತು. ಕಸವರ ಪದದ ಅರ್ಥ ಚಿನ್ನ, ಸಂಪತ್ತು. ನೆಕ್ಸ್ಟ್ ಕಳು ಪದದ ಅರ್ಥ ನೋಡ್ರಿ. ಕಳು ಪದದ ಅರ್ಥ ಏನು ನೋಡ್ರಿ? ಕಳು ಪದದ ಅರ್ಥ ಅಪರಿಹರಿಸು ಅಂತೇಳಿ ಅರ್ಥ ಆಗುತ್ತೆ. ಏನು? ಅಪರಿಹರಿಸು. ಕಳು ಅಂದ್ರೆ ಏನು? ಅಪರಿಹರಿಸು. ಕಳ ಪದದ ಅರ್ಥ ನೋಡ್ರಿ. ಕಳ ಪದದ ಅರ್ಥ ಏನು? ರಣರಂಗ, ಆಟದ ಮೈದಾನ ಅಂತೇಳಿ ಕರಿತೀವಿ. ಕಳ ಅಂದ್ರೆ ಏನು? ರಣರಂಗ, ಆಟದ ಮೈದಾನ. ಕಳವೆ ಪದದ ಅರ್ಥ ಕೇಳಿದ್ರೆ ಭತ್ತ, ನೆಲ್ಲು. ಕಳವೆ ಅಂದ್ರೆ ಏನು? ಭತ್ತ ಅಂತ ಕರಿತೀವಿ, ನೆಲ್ಲು ಅಂತ ಕರಿತೀವಿ. ಸೊ ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈಗಾಗಲೇ ಗೊತ್ತಿದೆ. ಕಳವೆ ಅಂದ್ರೆ ಭತ್ತ ಅಥವಾ ನೆಲ್ಲು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕಳಾದರ ಅಂದ್ರೆ ಏನು? ಚಂದ್ರ. ಕಳಾದರ ಪದದ ಅರ್ಥ ಕೇಳಿದ್ರೆ ಚಂದ್ರ ಅಂತೇಳಿ ನೆನ್ಪಿಟ್ಕೋಬೇಕು ನೋಡ್ರಿ. ಕಳಾದರ. ಕಳಿ ಅಂದ್ರೇನು? ಕಳಿ ಪದದ ಅರ್ಥ ಅಂಬಲಿ ಅಂತೇಳಿ ಅರ್ಥ ಆಗುತ್ತೆ. ಕಳಿ ಪದದ ಅರ್ಥ ಏನು? ಅಂಬಲಿ, ಗಂಜಿ, ಸಾಯು ಅಂತೇಳಿ ಅರ್ಥ ಆಗುತ್ತೆ. ಏನು? ಕಳಿ ಅಂದ್ರೇನು? ಅಂಬಲಿ ಅರ್ಥ ಆಗುತ್ತೆ, ಗಂಜಿನೂ ಅರ್ಥ ಆಗುತ್ತೆ, ಸಾಯು ಅಂತೇಳಿ ಅರ್ಥ ಆಗುತ್ತೆ. ಕಳಲೆ ಪದದ ಅರ್ಥ ಕೇಳಿದ್ರೆ ಬಿದುರಿನ ಮೊಳಕೆ. ಕಳಲೆ ಅಂದ್ರೇನು? ಬಿದುರಿನ ಮೊಳಕೆ ಅಂತೇಳಿ. ನೆಕ್ಸ್ಟ್ ಕಳೇಬರ ಅಂತಂದ್ರೇನು? ಮೃತದೇಹ, ಎಣ ಅಂತೇಳಿ ಕರಿತೀವಿ ನೋಡ್ರಿ. ಕಾ ಪದದ ಅರ್ಥ ಕೇಳ್ತಾರೆ ನೋಡ್ರಿ. ಕಾ ಅಂದ್ರೆ ನಿರೀಕ್ಷಿಸು, ಸಲುಹು ಅಂತೇಳಿ ಅರ್ಥ. ಕಾ ಅಂದ್ರೇನು? ನೆಕ್ಸ್ಟ್ ನೋಡ್ರಿ. ಕಾಂಚಾನ ಪದದ ಅರ್ಥ ಕೇಳಿದ್ರೆ ಚಿನ್ನ. ಕಾಂಚಾನ ಅಂದ್ರೆ ಮತ್ತೆ ರೊಕ್ಕ ಅಲ್ಲ, ಇಲ್ಲಿ ಚಿನ್ನ ಅಂತ ನೆನಪಿಟ್ಟು. ಕಾಂಚಾನ ಅಂದ್ರೇನು? ಚಿನ್ನ. ನೆಕ್ಸ್ಟ್ ಕಾಂಡಪಟ ಪದದ ಅರ್ಥ. ಕಾಂಡಪಟ ಅಂತಂದ್ರೆ ಪರದೆ ಅಂತೇಳಿ ಅರ್ಥ ಆಗುತ್ತೆ. ಕಾಂಡಪಟ ಅಂದ್ರೇನು? ಕಾಂಡಪಟ ಅಂದ್ರೇನು? ಪರದೆ ಅಂತೇಳಿ ಅರ್ಥ. ಅಷ್ಟು. ಕಾಂತಾರ ಪದದ ಅರ್ಥ ನೋಡ್ರಿ. ಕಾಂತಾರ ಮೂವಿ ಇದೆ. ಕಾಂತಾರ ಅಂದ್ರೆ ಅಡವಿ, ಅರಣ್ಯ, ವನ ಅಂತೇಳಿ ಕರಿತೀವಿ. ಇಷ್ಟು ನೆನ್ಪಿಟ್ರು. ಕಾಂತೆ ಪದದ ಅರ್ಥ ಕೇಳಿದ್ರೆ ಕಾಂತಿ ಅಂದರೆ ಹೆಂಗಸು ನೋಡ್ರಿ. ಕಾಂತಿ ಅಂದ್ರೇನು? ಹೆಂಗಸು, ಪ್ರಿಯೆ, ಪತ್ನಿ ಅಂತೇಳಿ ಕರಿತೀವಿ. ಕಾಂತಿ ಅಂದ್ರೇನು? ಹೆಂಗಸು, ಪ್ರಿಯೆ, ಪತ್ನಿ. ಕಾಕು ಪದದ ಅರ್ಥ ವ್ಯಂಗ್ಯ, ನೀಚ, ಚಿರಾಟ. ನೆನ್ಪಿಟ್ಕೋರಿ. ಕಾಕು ಪದದ ಅರ್ಥ ಕೇಳಿದ್ರೆ ವ್ಯಂಗ್ಯ, ನೀಚ, ಚಿರಾಟ. ಏನು? ವ್ಯಂಗ್ಯ, ನೀಚ, ಚಿರಾಟ. ನೆಕ್ಸ್ಟ್ ಕಾಟಕಾಯಿ ಪದದ ಅರ್ಥವೇನು? ಕಾಟಕಾಯಿ ಪದದ ಅರ್ಥ ಕೇಳಿದ್ರೆ ದರೋಡೆ ನೋಡ್ರಿ. ಕಾಟಕಾಯಿ ಅಂತಂದ್ರೆ ದರೋಡೆ. ನೆಕ್ಸ್ಟ್ ಕಾಟಿ ಪದದ ಅರ್ಥ ಕಾಡೆಮ್ಮೆ. ಕಾಟಿ ಅಂದ್ರೇನು? ಕಾಡೆಮ್ಮೆ.
ಕಾಡೆಮ್ಮೆಗೆ ಕಾಟಿ ಅಂತೇಳಿ ಕರಿತೀವಿ. ಕಾಡಿಗೆ ಅಂತಂದರೆ ಗೊತ್ತಿದೆ, ಆಂಜಿನ ಅಂತ ಕರಿತೀವಿ. ಕಾಡಿಗೆ ಅಂದರೆ ಏನು? ಆಂಜಿನ. ನೆಕ್ಸ್ಟ್ ಕಾಣಿ ಪದದ ನೋಡ್ರಿ, ಕಾಣಿ ಪದದ ಅರ್ಥ ಕೇಳಿದ್ರೆ ಆಸ್ತಿ ಅಂತೇಳಿ. ಕಾಣಿ ಅಂದ್ರೆ ಏನು? ಆಸ್ತಿ. ನೆಕ್ಸ್ಟ್ ಕಾತ್ಯಾಯಿನಿ ಅಂದರೆ ಪಾರ್ವತಿ. ನೋಡ್ರಿ, ಕಾತ್ಯಾಯಿನಿ ಅಂದ್ರೇನು? ಪಾರ್ವತಿ. ನೆಕ್ಸ್ಟ್ ಕಾದಂಬಿನಿ. ನೋಡ್ರಿ, ಕಾದಂಬಿನಿ ಅಂದ್ರೇನು? ಮೋಡಗಳ ಸಾಲು. ಕಾದಂಬಿನಿ ಅಂದ್ರೇನು? ಮೋಡಗಳ ಸಾಲು ಅಂತೇಳಿ ಕರಿತೀವಿ. ಇಷ್ಟು ಪದಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಸೊ ಪದಗಳನ್ನು ನೋಟ್ ಮಾಡ್ಕೊತ ಬರ್ರಿ. ಪದಗಳನ್ನು, ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಅಬ್ಸರ್ವೇಷನ್ ಮಾಡಿರಿ. ನೆಕ್ಸ್ಟ್ ನೋಡ್ರಿ, ಕಾದಲ ಪದದ ಅರ್ಥ ನಲ್ಲ ಅಥವಾ ಗಂಡ ಅಂತೇಳಿ ಕರಿತೀವಿ, ನೆನ್ಪಿಟ್ಕೋರಿ. ಕಾನು ಪದದ ಅರ್ಥ ಕೇಳಿದ್ರೆ ಅಡವಿ, ಕಾಡು ಅಂತೇಳಿ ಅರ್ಥ ಆಗುತ್ತೆ. ಕಾನೀನ. ನೋಡ್ರಿ, ಕಾನೀನ ಅಂತಂದ್ರೇನು? ಕನ್ಯೆಯ ಮಗ ಅಥವಾ ಕರ್ಣ, ವ್ಯಾಸ ಅಂತೇಳಿ ಕರಿತೀವಿ. ಕಾನೀನ ಅಂದ್ರೇನು? ಕಾನೀನ ಅಂದ್ರೆ ಕನ್ಯೆಯ ಮಗ, ಕರ್ಣ ಅಥವಾ ವ್ಯಾಸ ಅಂತೇಳಿ ಕರಿತೀವಿ. ಕಪಾಲಿ ಪದದ ಅರ್ಥ ಕೇಳಿದ್ರೆ ಶಿವ. ನೋಡ್ರಿ, ಕಪಾಲಿ ಪದದ ಅರ್ಥ ಕೇಳಿದ್ರೆ ಶಿವ. ಕಾಮಾಕ್ಷಿ ಪದದ ಅರ್ಥ ಕೇಳಿದ್ರೆ ಪಾರ್ವತಿ. ಪಾರ್ವತಿ ಅಂದ್ರೆ ಒಂದ, ಕಾಮಾಕ್ಷಿ ಅಂದ್ರೆ ಒಂದ ಅಂತೇಳಿ. ಸೊ ನೀವು ನೆನ್ಪಿಟ್ಕೋಬಾರ್ದು. ಕಾಮಿ ಪದದ ಅರ್ಥ ಏನು? ಹೆಣ್ಣು, ಬೆಕ್ಕು, ಕಾಮುಕ ಅಂತೇಳಿ ಅರ್ಥ ಆಗುತ್ತೆ. ಕಾಮಿ ಪದದ ಅರ್ಥ ಹೆಣ್ಣು, ಬೆಕ್ಕು ಅಥವಾ ಕಾಮುಕ. ಕಾಮಿನಿ ಅಂತಂತಂದ್ರೆ ಏನು? ಕಾಮಿನಿ ಅಂತಂದ್ರೆ ಹೆಂಗಸು, ಚೆಲುವೆ ಅಂತೇಳಿ ಅರ್ಥ ಆಗುತ್ತೆ. ಕಾಮಿನಿ ಪದದ ಅರ್ಥ ನೋಡ್ರಿ, ಕಾಮಿನಿ ಅಂದರೆ ಹೆಂಗಸು, ಚೆಲುವೆ. ಕಿಲ್ಲೆ ಪದದ ಅರ್ಥ ಕೇಳಿದ್ರೆ ಕೋಟೆ, ದುರ್ಗ. ಕಿಲ್ಲೆ ಅಂದ್ರೆ ಏನು? ಕೋಟೆ, ದುರ್ಗ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕಿಸಲಯ ಪದದ ಅರ್ಥ ಕೇಳಿದ್ರೆ ಚಿಗುರು, ಪಲ್ಲವ ಅಂತೇಳಿ. ನೋಡ್ರಿ, ಕಿಸಲಯ ಅಂದ್ರೇನು? ಚಿಗುರು, ಪಲ್ಲವ. ಕಿಸು ಪದದ ಅರ್ಥ ಕೇಳಿದ್ರೆ ಕೆಂಪು ಬಣ್ಣ, ತಾಮ್ರ. ಕಿಸು ಅಂದ್ರೆ ಕೆಂಪು ಬಣ್ಣ, ತಾಮ್ರ ಅಂತೇಳಿ ಅರ್ಥ ಆಗುತ್ತೆ. ಕಿಸೆ ಅಂದ್ರೆ ಜೇಬು. ನೆಕ್ಸ್ಟ್ ನೋಡ್ರಿ, ಕಿನಾಶ ಪದದ ಅರ್ಥ ನೋಡ್ರಿ, ಕಿನಾಶ ಪದದ ಅರ್ಥ ಯಮ ಅಂತೇಳಿ ಅರ್ಥ ಆಗುತ್ತೆ. ಕಿನಾಶ ಅಂದ್ರೆ ಏನು? ಯಮ. ಕೀರ ಪದದ ಅರ್ಥ ಕೇಳಿದ್ರೆ ಮುಂಗುಸಿ, ಹಾಲು, ಗಿಳಿ, ಕ್ಷೀರ ಅಂತೇಳಿ ಅರ್ಥ ಆಗುತ್ತೆ. ಕೀರ ಪದದ ಅರ್ಥ, ಕೀರ ಅಂದ್ರೆ ಏನು? ಕೀರ ಅಂತಂದ್ರೆ ಮುಂಗಸಿ, ಹಾಲು, ಗಿಳಿ, ಕ್ಷೀರ ಅಂತೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕೀಲ ಪದದ ಅರ್ಥ ಕೇಳಿದ್ರೆ ಕೀಲ. ನೋಡ್ರಿ, ಕೀಲ ಅಂದ್ರೆ ಹಾಲು. ಕೀಲ ಪದದ ಅರ್ಥ ಅಂದ್ರೆ ಹಾಲು, ಪರ್ವತ, ಅರಗು. ಕೀಲ ಅಂದ್ರೆ ಹಾಲು, ಕೀಲ ಅಂದ್ರೆ ಪರ್ವತ, ಕೀಲ ಅಂತಂದ್ರೆ ಅರಗು ಅಂತೇಳಿ ಅರ್ಥ ಆಗುತ್ತೆ. ಕಿಲಾರ ಪದದ ಅರ್ಥ ಕೇಳಿದ್ರೆ ಗೋಶಾಲೆ. ಕಿಲಾರ ಪದದ ಅರ್ಥವೇನು? ಕಿಲಾರ ಅಂದ್ರೆ ಗೋಶಾಲೆ. ಕಿಲಾಲ. ನೋಡ್ರಿ, ಕಿಲಾಲ ಪದದ ಅರ್ಥ, ಕಿಲಾಲ ಅಂದ್ರೆ ರಕ್ತ, ನೀರು. ನೀರಿಗೆ ಇನ್ನೊಂದು ಹೆಸರೇನು? ಕಿಲಾಲ. ಕು ಅಂದ್ರೆ ಭೂಮಿ. ನೆನ್ಪಿಟ್ಕೋರಿ, ಕು ಅಂದ್ರೆ ಭೂಮಿ. ಸೊ ಇಷ್ಟು ಪದಗಳನ್ನು ನೀವು ನೆನ್ಪಿಡ್ತೀರ ಅಂತೇಳಿ ಹೇಳ್ತಾ ನೆಕ್ಸ್ಟ್ ನೋಡ್ರಿ, ಸೊ ನೆಕ್ಸ್ಟ್ ನೋಡ್ರಿ, ಕುಂಗ ಪದದ ಅರ್ಥ ಕೇಳ್ತಾ ನೋಡ್ರಿ. ಕುಂಗ ಪದದ ಅರ್ಥ, ಕುಂಗ ಅಂದ್ರೆ ಮೀನುಗಾರ, ಬೆಸ್ತ ಅಂತೇಳಿ ಅರ್ಥ ಆಗುತ್ತೆ. ಕುಂಗ ಅಂದ್ರೆ ಏನು? ಮೀನುಗಾರ, ಬೆಸ್ತ. ಕುಂಜ ಪದದ ಅರ್ಥ ಕೇಳಿದ್ರೆ ಲತಗ್ರಹ ಅಂತೇಳಿ. ಕುಂಜ ಅಂದ್ರೆ ಏನು? ಲತಗ್ರಹ. ಕುಂಜ ಅಂದ್ರೆ ಲತಗ್ರಹ. ಕುಂಜರ ಅಂದ್ರೆ ಆನೆ. ಕುಂತ ಪದದ ಅರ್ಥ ಕೇಳಿದ್ರೆ ಈಟಿ, ಬರ್ಜಿ ಅಂತೇಳಿ. ಕುಂತ, ಈಟಿ, ಬರ್ಜಿ. ಕುಂತಳ ಪದದ ಅರ್ಥ ನೋಡ್ರಿ, ಕುಂತಳ ಅಂದ್ರೇನು? ತಲೆಗೂದಲು. ಕುಂತಳ ಅಂದ್ರೇನು? ತಲೆಗೂದಲು, ಕುಂತಳ. ಕುಂದ ಪದದ ಅರ್ಥ ಬೆಟ್ಟ, ಒಂದು ಜಾತಿಯ ಮಲ್ಲಿಗೆ. ನೋಡ್ರಿ, ಕುಂದ ಬೆಟ್ಟ, ಒಂದು ಜಾತಿಯ ಮಲ್ಲಿಗೆ. ಕುಂಬು ಪದದ ಅರ್ಥ ಕೇಳಿದ್ರೆ ನಮಸ್ಕರಿಸು. ಕುಂಬು ಅಂದ್ರೇನು? ನಮಸ್ಕರಿಸು ಅಂತೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕುಂಭ ಸಂಭವ ಅಂದ್ರೆ ದ್ರೋಣಾಚಾರ್ಯ. ನೋಡ್ರಿ, ಕುಂಭ ಸಂಭವ ಅಂದ್ರೇನು? ದ್ರೋಣಾಚಾರ್ಯ. ಅನಸ್ತ್ಯ ಅಂತೇಳಿ, ಅನಸ್ತ್ಯ. ಕುಂಭ ಸಂಭವ ಅಂದ್ರೆ ದ್ರೋಣಾಚಾರ್ಯ, ಅನಸ್ತ್ಯ. ಕುಂಬಿ ಪದದ ಅರ್ಥ ಕೇಳಿದ್ರೆ ಆನೆ. ಕುಂಬಿ ಅಂದ್ರೇನು? ಆನೆ. ನೆನ್ಪಿಟ್ಕೋರಿ, ಕುಂಬಿ ಅಂದ್ರೆ ಆನೆ, ಕುಂಬಿನಿ ಅಂದ್ರೆ ಭೂಮಿ. ನೆನ್ಪಿಟ್ಕೋರಿ, ಕುಂಬಿನಿ ಅಂದ್ರೆ ಭೂಮಿ, ಹೆಣ್ಣಾನೆ. ನೆನ್ಪಿಟ್ಕೋರಿ, ಕುಂಬಿ ಅಂತಂದ್ರೆ ಆನೆ. ಕುಂಬಿ ಅಂದ್ರೇನು? ಆನೆ. ಕುಂಬಿನಿ ಅಂದ್ರೆ ಭೂಮಿ, ಹೆಣ್ಣಾನೆ ಅಂತ ಕರಿತೀವಿ, ಹೆಣ್ಣಾನೆ. ನೆಕ್ಸ್ಟ್ ಕುಂಬಿ ನಸ. ಕುಂಬಿ ನಸ ಅಂದ್ರೆ ಹಾವು. ನೋಡು, ಕುಂಬಿ ನಸ ಅಂದ್ರೇನು? ಹಾವು. ಕುಂಬಿ ನಸದ ಪದದ ಅರ್ಥವೇನು? ಹಾವು. ಈ ಥರ ಪ್ರಶ್ನೆಗಳನ್ನು. ಕುಂಬೀರ ಪದದ ಅರ್ಥ ಮೊಸಳೆ. ಕುಂಬೀರ ಅಂದ್ರೇನು? ಮೊಸಳೆ. ಕುಂಬೀರ ಅಂದ್ರೇನು? ಮೊಸಳೆ. ಕುಕ್ಕೂರ ಅಂತಂದರೆ ನಾಯಿ. ಈ ಸ್ಲೈಡಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಪದಗಳದ. ಸೊ ಆ ಪದಗಳನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಸೆಷನ್ ಇದಾಗಿತ್ತು. ಮುಂದಿನ ಒಂದು ವಿಡಿಯೋ ಸೆಷನಲ್ಲಿ ಭೇಟಿಯಾಗೋಣ. ಅದಕ್ಕಿಂತ ಪೂರ್ವದಲ್ಲಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಹಾಕಿರ್ತಕ್ಕಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾವೆ ಅಂತ ಹೇಳ್ತಾ ಸೀರಿಯಲ್ ವೈಸ್ ಮಾಡ್ಕೊತ ಬನ್ನಿ. ಹೊಸ ಹೊಸ ಪದಗಳ ಅರ್ಥ ನಿಮಗೆ ಕೇಳಿದರೆ ನಿಮ್ಗೆ ವೆಕಾಬ್ಲರಿ ಕೂಡ ಡೆವಲಪ್ಮೆಂಟ್ ಅಂತ ಆಗುತ್ತೆ. ಮುಂದಿನ ಒಂದು ವೀಡಿಯೋ ಸೆಷನಲ್ಲಿ ಭೇಟಿಯಾಗೋಣ. ಶರಣಾರ್ಥಿ. ಧನ್ಯವಾದಗಳು.